ಹಲೋ, ವೆಲ್ಕಮ್ ಯು ಆಲ್ ಫಾರ್ ದಿ ಅನದರ್ ರೆಸಿಪಿ. ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ತಾ ಇರೋದು ಮೆಂತ್ಯ ರೈಸ್. ಇದನ್ನು ಬ್ರೇಕ್ಫಾಸ್ಟ್, ಡಿನ್ನರ್ ಅಥವಾ ಲಂಚ್ ಯಾವಾಗಾದ್ರೂ ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಕಡಿಮೆ ಟೈಮ್ನಲ್ಲಿ ಮಾಡ್ಕೋಬೋದು. ನೋಡ್ತಾ ಹೋಗೋಣ ಇದನ್ನು ಹೇಗೆ ಮಾಡೋದು ಅಂತ. ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕೋಬೇಕು. 1 ಅಥವಾ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ, 2 ಅಥವಾ 3 ಪೀಸಸ್ ಆಫ್ ಚಕ್ಕೆ, ಮತ್ತು ಇದು ಚಕ್ರ ಮೊಗ್ಗು ಮತ್ತು ಲವಂಗ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದನ್ನು ಆಯಿಲಲ್ಲಿ ಫ್ರೈ ಆಗಬೇಕು. ನಂತರ ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿರೋದು ಇದನ್ನು ಹಾಕಿ ಅದನ್ನು ಫ್ರೈ ಮಾಡಬೇಕು. ಅದೆಲ್ಲ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಆನಿಯನ್, ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಆನಿಯನ್ನ ಹಾಕಿ ಫ್ರೈ ಮಾಡಬೇಕು. ಸೊ ಆನಿಯನ್ದು ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಿದ್ದಂಗೆ ನಂತರ ಟೊಮೆಟೊನ ಆ್ಯಡ್ ಮಾಡಬೇಕು. ಟೊಮೆಟೊನ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ ರೈಸ್. ಸೊ ಇದೆಲ್ಲ ಫ್ರೈ ಆದಮೇಲೆ ಇದು ಟೊಮೊಟೊ ಸ್ವಲ್ಪ ಸ್ಮೂತ್ ಆಗಬೇಕು. ಸೊ ಇದೆಲ್ಲ ಆದಮೇಲೆ ಮೆಂತ್ಯ ಸೊಪ್ಪು, ಇದು ಮೇನ್ ಇಂಗ್ರೀಡಿಯೆಂಟು ಇದ್ರದ್ದು. ಸೊ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಬೇರೆ ಟೊಮೆಟೊ ಅಥವಾ ಆನಿಯನ್ಕಿನ್ನ ಮೆಂತ್ಯ ಸೊಪ್ಪನ್ನೇ ಇಲ್ಲಿ ಜಾಸ್ತಿ ಯೂಸ್ ಮಾಡಬೇಕು. ಯಾಕಂದರೆ ಇದು ಮೆಂತ್ಯ ಸೊಪ್ಪಿನ ಪಲಾವ್ ಆಗಿರೋದ್ರಿಂದ ಮೆಂತ್ಯ ಸೊಪ್ಪಿನ ಟೇಸ್ಟ್ ಬರಬೇಕಂದ್ರೆ ಇದಕ್ಕೆ ಜಾಸ್ತಿ ಮೆಂತ್ಯ ಸೊಪ್ಪು ಯೂಸ್ ಮಾಡಬೇಕು. ಸೊ ಇದೆಲ್ಲ ಹಾಕಿ ಇದು ಮೆಂತ್ಯ ಸೊಪ್ಪು ಸಹ ಅದರಲ್ಲಿ ಫ್ರೈ ಆಗಬೇಕು. ಅದ್ರದ್ದು ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಾ ಪೌಡರ್ ಇದೆಲ್ಲ ಹಾಕಿ ಅದನ್ನ ಬೇಯಿಸಬೇಕು. ನಂತರ ಇದಕ್ಕೆ ಸ್ವಲ್ಪ ಪಲಾವ್ ಪೌಡರ್ ಅಥವಾ MTR ಯೂಸ್ ಮಾಡ್ತಿರೋದು ನಾನಿಲ್ಲಿ, MTR ಪಲಾವ್ ಮಸಾಲ, ಇದೆಲ್ಲ ಪೌಡರ್ಸ್ ಹಾಕಿ ಇದನ್ನು ಸ್ವಲ್ಪ ಬೇಯಿಸಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ನಂತರ ಇದಕ್ಕೆ ಅಕ್ಕಿನ ತೊಳೆದಿಟ್ಕೊಂಡಿರಬೇಕು. ಅಕ್ಕಿನ ತೊಳೆದಿಟ್ಕೊಂಡು ಅದಕ್ಕೆ ಇಲ್ಲಿ 1 ಕಪ್ ರೈಸ್ ತೊಗೊಂಡ್ರೆ ಅದಕ್ಕೆ 2 ಕಪ್ಸ್ ಆಫ್ ವಾಟರ್ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನಾನು ತೊಗೊಂಡಿರೋದು 1.5 ಕಪ್ ರೈಸ್ಗೆ 3 ಕಪ್ಸ್ ಆಫ್ ವಾಟರ್. ಸೊ ಅದೆಲ್ಲ ಹಾಕಿ 3 ವಿಷಲ್ಸ್ ಕೂಗಿಸಿದ್ರೆ ಮೆಂತ್ಯ ರೈಸ್ ರೆಡಿ ಆಗುತ್ತೆ. ಇದು ನಮಗೆ ಟೈಮ್ ಇಲ್ಲ ಅಂತಂದರೆ ಅಥವಾ ರಾತ್ರಿಯಲ್ಲಿ ಟೈಮ್ ಇರಲಿಲ್ಲ ಅಂತಂದರೆ ತುಂಬ ಈಸಿ ಆ್ಯಂಡ್ ವೆರಿ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ. ಆರೋಗ್ಯಕ್ಕೂ ಸಹ ತುಂಬ ಬೆನಿಫಿಟ್ ಇದೆ, ಯಾಕಂದರೆ ಇದರಲ್ಲಿ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿರೋದ್ರಿಂದ. ಸೊ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಿನ ಫ್ಲೇವರ್ ಇರುತ್ತೆ ಇದರಲ್ಲಿ, ಮತ್ತು ಎಲ್ಲ ಸ್ಪೈಸಸ್ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.